ಹಲೋ ಗೆಳೆಯರಿ, ಇವತ್ತು ನಾವು ಶ್ರೀಕೃಷ್ಣನಿಗೆ ತಲೆ ಮೇಲೆ ನವಿಲುಗರಿ ಇಟ್ಕೊಂಡಿರ್ತಾನ. ಅದು ನವಿಲುಗರಿನೇ ಯಾಕೆ ಇಟ್ಕೊಂಡ? ಬೇರೆ ಏನಾದರೂ ಇಡ್ಬೋದಾಗಿತ್ತಲ್ಲ. ಈಗ ನಾವು ಯಾವ್ದಾರು ಇನ್ನೂ ಚೆನ್ನಾಗಿರೋ ಪಕ್ಷಿ ಇದಪ್ಪ, ಗಿಳಿ ಇರ್ಬೋದಾಗಿ ಗಿಳಿ ಪುಕ್ಕ ಇಡ್ಬೋದಾಗಿತ್ತು. ಆಮೇಲೆ ಗುಬ್ಬಿ ಪುಕ್ಕ ಇಡ್ಬೋದಾಗಿತ್ತು. ಬಟ್ ನವಿಲುಗರಿನೇ ಯಾಕೆ ಇಟ್ಕೊಂಡ ಅನ್ನೋದ್ರ ಬಗ್ಗೆ ಒಂದು ಕಥೆನ ಐತಿ. ಸೊ ಆ ಕಥೆ ಇವತ್ತು ನಾನು ನಿಮ್ಗೆ ಹೇಳಕ್ ಹೊಂಟೀನಿ. ಸೊ ಇದು ಪ್ರಾರಂಭ ಆಗೋದು ಎಲ್ಲಿಪ್ಪ ಅಂತಂದ್ರೆ ಮೊದಲು ರಾಮಾಯಣ ಕಾಲದಾಗಿದು. ರಾಮಾಯಣದಾಗ ಏನಾಗಿತ್ತು ಅನ್ನೋ ಸ್ಟೋರಿಗಳು ಎಲ್ಲರಿಗೂ ಗೊತ್ತದಾವ. ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಕಾಡ್ದಾಗ ಹೋಗ್ಬೇಕಾದ್ರೆ ಸೀತಾಗ ಭಾಳ ಹೆದರಿಕೆ ಆಗಿಬಿಡುತ್ತೆ. ಆಕೆ ಇದ್ದಾಗ ರಾಮ ಹೇಳ್ತಾರೆ, ರಾಮ ನಂಗೆ ಭಾಳ ಹೆದರಿಕೆ ಆಗೈತಿ, ನಂಗೆ ನೀರು ಕೊಡಿಸು ಅಂತೇಳಿ. ಆವಾಗ ಸುತ್ತಮುತ್ತ ಕಾಡ್ದಾಗ ಎಲ್ಲಿ ನೀರು ಕಾಣಬೇಕ್ರಿ, ಅದೇನು ಈ ಮಣಿ ಇರ್ತೈತೆ ಅನ್ನೋದು, ಪಟ್ನ ಹೋಗಿ ನೀರು ಕೇಳ್ಬೇಕು ಕೊಡಾಕ ಹುಡುಕ್ಯಾಡ್ಕೊಂತಾನೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ರಾಮ ಏನು ಹೇಳ್ತಾನೆ, ಆಯಿತು ಹುಡುಕ್ಯಾಡ್ಕೊಂಬರ್ತೀನಿ ಅಂತೇಳಿ ಅವ ಹೋಗ್ತಿರ್ತಾನೆ. ಹೋಗ್ಬೇಕಾದ್ರೆ ಅಲ್ಲೊಂದು ನವಿಲು ಕುಂತಿರ್ತೈತಿ. ಆ ನವಿಲಿಗೆ ರಾಮ್ ಯಾರು ಅಂತೇಳಿ ಅದಕ್ಕೆ ಗೊತ್ತಾಗ್ತಾವೆ. ಯಾಕಂದ್ರೆ ಅವೆಲ್ಲ ಹಿಂದಿನ ಜನ್ಮ 100 ಸ್ಟೋರಿ ಇರ್ತಾವೆ ಬಿಡ್ರಿ ಅವು. ಅವ್ರಿಗೆ ಏನೋ ಒಂದು ಶಕ್ತಿ ಇರ್ತೈತೆ, ಪ್ರಾಣಿ ಪಕ್ಷಿ ವಿಶೇಷವಾದ ಶಕ್ತಿ ಇರುತ್ತೆ. ಸೊ ಅದು ರಾಮನ ಅದು ಗುರುತು ಹಿಡಿಯುತ್ತೆ. ಅದು ಇವನು ಸಾಕ್ಷಾತ್ ವಿಷ್ಣುವಿನ ಅವತಾರ ರಾಮ. ಸೊ ಅದಕ್ಕೆ ನಾ ಇವ್ಗೇನಾರ ಸಹಾಯ ಮಾಡಬೇಕು, ಏನೋ ಇವನು ಹುಡುಕ್ಯಾಡ್ಕೊಂತ ಹೊಂಟಾನ ಅಂಥೇಳಿ ನವಿಲು ಬಂದು ಅವನ್ನ ಕೇಳ್ತೈತಿ. ರಾಮ ಏನು ಹೊಂಟಿಪ್ಪ, ಏನು ಹುಡುಕ್ಯಾಡಕೊಂತಿ, ನನ್ನಿಂದ ಏನ್ರ ಹಿಂಗೆ ಸಹಾಯ ಆಗತ್ತೇನ, ಸಹಾಯ ಇದ್ರೆ ಕೇಳು ನಾನು ಮಾಡ್ತೀನಿ ಅಂತ ಹೇಳ್ತದೆ. ಅದಕ್ಕೆ ರಾಮ ಇದ್ದಾವ, ಹೌದು ನಮಗೆ ಸೀತಾಗ ನೀರಡಿಕೆ ಭಾಳ ಆಗೈತಿ, ಅದಕ್ಕೆ ಅವಳಿಗೋಸ್ಕರ ನೀರು ಹುಡುಕ್ಯಾಡ್ಕೊಂತ ಹೊಂಟೀನಿ. ನಿನಗೆ ಏನರ ಯಾವ್ದಾರ ನದಿ ಮೂಲ ಆಗಲಿ ನೀರಿನ ಮೂಲ ಆಗಲಿ ಗೊತ್ತಿದ್ರೆ ನಂಗೆ ಸ್ವಲ್ಪ ಹೇಳು, ನಾನು ನೀರು ತೊಗೊಂಡು ಹೋಗಿ ಕೊಡಬೇಕಾಗೈತಿ ಅಂತೇಳಿ ಸಹಾಯ ಬೇಡ್ತಾನೆ. ಅದಕ್ಕೆ ನವಿಲ, ಆಯ್ತು ಬಿಡು ಅದ್ರಾಗ ಏನೈತಿ, ನಾನು ಇಲ್ಲಿ ಸಾಕಷ್ಟು ನೀರಿನ ಮೂಲಗಳು ಗೊತ್ತದಾವ, ನಾನು ನಿನಗೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಹರ್ಕೊಂತ ಹೋಗಾವ, ನೀನು ನಡ್ಕೊಂತ ಹೋಗಾವ. ಸೊ ನಿನಗೆ ಹಾದಿ ತೋರಿಸೋ ಸಂಬಂಧ ನಾನು ನನ್ನ ಮೈ ಮೇಲಿರೋ ನವಿಲಿಗೇರಿನ ಒಂದೊಂದು ಬಿಚ್ಚಿ ಕೆಳಗೆ ನಾನು ನಿನಗೆ ಒಗಿತಿರ್ತೀನಿ. ಅದನ್ನು ನೀನು ನೋಡ್ಕೊಂತ ಬರಬೇಕು. ನಾ ಎಲ್ಲೆಲ್ಲಿ ಹೋಗೋದಿರ್ತೀನಿ ಆ ದಾರಿ ಗುಂಟ ಬಂದ್ರೆ ನೀನು ನೀರಿನ ಮೂಲಕ ತಲುಪಬಹುದು ನೀ ಅಂತ ಹೇಳ್ತತಾವ. ಸರಿ ಆಯಿತು ಅಂತೇಳಿ ರಾಮನು ಒಪ್ಕೋತಾನ. ಅದು ನವಿಲು ಮುಂದೆ ಒಂದು ಗರಿ ಬಿಚ್ಚಿ ಒಗಿತಿರ್ತೈತಿ. ಅದರ ಮುಖಾಂತರ ನೋಡ್ಕೊಂತ ಹೋಗ್ತಿರ್ತಾನ. ಸೊ ಹಿಂಗೆ ಭಾಳಷ್ಟು ದೂರನ ಕ್ರಮಿಸಿದ ನಂತರ ಅಲ್ಲೊಂದು ನದಿ ಕಾಣಿಸ್ತೈತೆ ಅವಂಗ. ಆ ನದಿ ದಂಡ್ಯಾಗನ ಈ ನವಿಲು ಬಿದ್ದು ರಕ್ತಸ್ರಾವದಾಗ ಒದ್ದಾಡ್ತಿರ್ತೈತಿ. ಅವಾಗ ರಾಮಗ ಇದು ನನಗೆ ಸಹಾಯ ಮಾಡಕ್ಕೆ ಬಂದಿರೋ ನವಿಲ ಏನಾಗ್ಬಿಡ್ತಿದ್ದು ಸಡನ್ ಆಗಿ ಅಂತೇಳಿ ಅವಾಗ ಅದ್ರ ಹತ್ರ ಹೋಗಿ ವಿಚಾರಿಸ್ತಾನ. ಅವಾಗ ನವಿಲು ಹೇಳ್ತೈತಿ, ರಾಮ ನಾನು ಮೈ ಮೇಲೆಲ್ಲ ಗರಿಗಳನ್ನ ಬಿಚ್ಚಿ ನಿನಗೆ ಹಾದಿ ತೋರಿಸೋ ಸಂಬಂಧ ಎಲ್ಲ ಕೆಳಗಡೆ ಒಗದೆ, ಈಗ ಅದರಿಂದ ನಂಗೆ ರಕ್ತಸ್ರಾವ ಆಗತೈತಿ. ನೀ ಏನು ಚಿಂತೆ ಮಾಡಬೇಡ, ನನಗೆ ಇದರಿಂದ ಸಂತೋಷನ ಆಯ್ತು ಹೊರತು ದುಃಖ ಏನಿಲ್ಲ ಅಂತ ನವಿಲು ಹೇಳ್ತೈತಿ. ಆದ್ರೆ ರಾಮಗೆ ಭಾಳ ಕರುಣಾಮಯಿ, ಪಾಪ ಅವ್ನಿಗೆ ಭಾಳ ಬೇಜಾರಾಗತ್ತೆ. ಏನಿದು ನಾನು ನೀರಿನ ಸಲುವಾಗಿ ಒಂದು ನವಿಲಿನ ಪ್ರಾಣ ನನಗೋಸ್ಕರ ಕಳ್ಕೊಳಕತ್ತೈತಲ್ಲ ಅಂತೇಳಿ ಅವ್ನಿಗೆ ಭಾಳ ದುಃಖ ಆಗುತ್ತೆ. ಆ ದುಃಖನ್ಯಾಗ ಅವ ಕೇಳ್ತಾನೆ, ಮತ್ತು ನಿನಗೆ ಏನಾದರೂ ವರ ಇದ್ರೆ ಕೇಳು, ನಾನು ಅದನ್ನು ಖಂಡಿತವಾಗಿ ಪೂರೈಸ್ತೀನಿ ಅಂತ ನವಿಲು ಕೇಳ್ತಾನೆ. ಐತಿ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ನಿನ್ನ ತಲೆ ಮೇಲೆ ರಾರಾಜಿಸಬೇಕು ನಾನು, ಅಂಥದ್ದು ಏನರ ನಂಗೊಂದು ವರ ಕೊಡು ಅಂತ ನವಿಲು ಕೇಳ್ತೈತಿ. ಅದಕ್ಕೆ ರಾಮ ಸಂತೋಷದಿಂದ, ಮುಂದಿನ ನನ್ನ ಅವತಾರ ಕೃಷ್ಣನ ಜನ್ಮದಾಗ ನೀ ನನ್ನ ತಲೆಯ ಕಿರೀಟದ ಮೇಲೆ ಯಾವಾಗಲೂ ರಾರಾಜಿಸ್ತಿ, ನಿನ್ನ ತಲೆ ಮೇಲೆ ಹೊತ್ತು ಮೆರೆಸ್ತೀನಿ ನಾನು ಅಂತೇಳಿ ಅದಕ್ಕೆ ಒಂದು ವರ ಕೊಡ್ತಾನೆ. ಸೊ ಅದೇ ಇದಕ್ಕನ ಅವನು ಯಾವಾಗ ಕೃಷ್ಣನ ಅವತಾರವನ್ನು ತಾಳ್ತಾನಲ್ಲ, ಆ ತಾಳದಾಗ ಅವನು ಮೊಟ್ಟ ಮೊದಲ ಬಾರಿಗೆ ತನ್ನ ಕಿರೀಟದಲ್ಲಿ ಈ ನವಿಲುಗಿರಿಯನ್ನು ಸೇರಿಸ್ಕೊತಾನೆ. ಸೊ ಹಿಂಗೆ ರಾಮಾಯಣ ಕಾಲದಲ್ಲಿ ಮಾಡಿದ ಒಂದು ಶಪಥದಿಂದಾಗಿ ಅಥವಾ ಕೊಟ್ಟ ಮಾತಿನಿಂದಾಗಿ ನವಿಲಿನ ಗರಿಯನ್ನು ಅವನು ಹೊತ್ತು ಮೆರೆಸ್ತಾನ. ಸೊ ಹೀಗೆ ನವಿಲು ಕೃಷ್ಣನಿಗೆ ಒಂದು ಕಿರೀಟದಲ್ಲಿ ಹೇಗೆ ಬಂತು ಅನ್ನೋದು ಕಥೆಯ ವೈಶಿಷ್ಟ್ಯ ಐತಿ. ಸೊ ನಿಮಗೆ ಇಷ್ಟ ಆದರೆ 4 ಮಂದಿಗೆ ಹೇಳ್ರಿ.